ಅದು 3 ದಶಕಗಳ ಹಿಂದೆ ರಾಮ ಮಂದಿರಕ್ಕಾಗಿ ನಡೆದಿದ್ದಂತಹ ಚಳುವಳಿ. ಎಲ್ಲರೂ ಮರೆತಿರುವಂತಹ ಈ ಒಂದು ಪ್ರಕರಣಕ್ಕೆ ಇದೀಗ ಮರುಜೀವ ಬಂದಿದೆ. ಸರ್ಕಾರದ ಈ ನಿರ್ಧಾರ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. ಈ ಫೋಟೋದಲ್ಲಿರುವ ದೃಶ್ಯಗಳನ್ನೊಮ್ಮೆ ನೋಡಿ. ಇದು ಇಂದು ನಿನ್ನೆ ನಡೆದ ಘಟನೆಯಲ್ಲ. ಈ ಚಿತ್ರಗಳಿಗೆ ಬರೋಬ್ಬರಿ 30 ವರ್ಷಗಳ ಇತಿಹಾಸವಿದೆ. ರಾಮ ಮಂದಿರಕ್ಕಾಗಿ ಅಂದು ಹಿಂದೂ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ನಡೆದಿದ್ದ ಗಲಭೆ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು. ಆದ್ರೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಇರುವಾಗಲೇ ಈ ಪ್ರಕರಣಕ್ಕೆ ಮರುಜೀವ ಬಂದಿದೆ. ಇದೇ ಒಂದು ಸ್ಥಳ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೃದಯ ಭಾಗ ಆಗಿರುವಂತಹ ದುರ್ಗುದ್ಬೈಲ್ ಪ್ರದೇಶ, ಶಹರ ಪೊಲೀಸ್ ಠಾಣೆಯ ಅಣತಿ ದೂರದಲ್ಲಿರುವಂಥ ಈ ಒಂದು ಪ್ರದೇಶದಲ್ಲೇ ಈ ಒಂದು ಗಲಾಟೆ ಅಂದರೆ ರಾಮ ಜನ್ಮಭೂಮಿಗಾಗಿ ಈ ಒಂದು ಗಲಾಟೆ ನಡೆದಿತ್ತು. ಹುಬ್ಬಳ್ಳಿಯ ಶಹರ ಪೊಲೀಸರು ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಸೇರಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರ ಗೊತ್ತಾಗ್ತಿದ್ದಂತೆ ಪ್ರತಿಭಟನೆ ನಡೆಸಲಾಯಿತು. ಠಾಣೆ ಎದುರು ಶ್ರೀರಾಮ್ ಜೈರಾಮ್ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಇನ್ಸ್ಪೆಕ್ಟರ್ ಮುಸ್ಲಿಂ ಆಗಿದ್ದಾರೆ, ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಏನು ಇವತ್ತು ಶ್ರೀಕಾಂತ್ ಪೂಜಾರಿ ಅನ್ನೋರನ್ನ ಮಂಡೇ ದಿವಸ ಶುಕ್ರವಾರ ದಿವಸ ಬಂಧನ ಮಾಡಿದ್ದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಜಾತಿ ವೈಷಮ್ಯವನ್ನು ಬೆಳೆಸ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೇವಲ ಹಿಂದೂ ಕಾರ್ಯಕರ್ತರನ್ನು ಮತ್ತು ಯಾರು ಕರಸೇವೆ ಮತ್ತು ಹಿಂದೂ ಆ್ಯಕ್ಟಿವಿಟೀಸ್ನಲ್ಲಿ ಯಾರು ಭಾಗವಹಿಸಿದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಬಂಧನ ಮಾಡ್ತಾ ಇರೋದು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇನ್ನು ರಿಪಬ್ಲಿಕನ್ ನಡಕ್ಕೆ ಮಾತಾಡಿದ ಶ್ರೀಕಾಂತ್ ಪೂಜಾರಿ ಪುತ್ರ ಮಂಜುನಾಥ್, ಸಂಜೆವರೆಗೂ ನಮ್ಮನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸಿದ್ರು, ಒಂದು ನೋಟಿಸು ಕೊಡದೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಏನು ಲೆಟರ್ ಎಲ್ಲ ಕಳಿಸಿಲ್ಲ, ನಮಗೆ ಏನು ಇಲ್ಲ ಮಾಹಿತಿ ಇಲ್ಲ, ಅವ್ರಿಗೆ ಎದಕ್ಕೆ ತೊಗೊಂಬಂದಿರ ಅಂತ ಹೇಳಿದ್ವಿ ಸರ್. ಆ ಪೊಲೀಸರಿಗೆ ಏನಿದ್ರು ಸಾಹೇಬರಿಗೆ ಮಾತಾಡಿ ಅಂತ ಹೇಳಿದರು. ಅವ್ರು ಹೇಳಿದ್ದಾರೆ ಸರ್ ಸಂಜೆ ಮಠ, ಆದರೂ ಪ್ರೊಸೀಜರ್ ಮಾಡಿದ್ರು ಸಂಜೆ ಮಠ ಕುಣಿಸಿದ್ರು ಸರ್ ನಮಗೆ. ಆದರೂ ಸಬ್ಜೆಲ್ ಕರ್ಕೊಂಡು ಹೋದ್ರಿ ಸರ್. ಇಲ್ಲ ಸರ್, ಒಂದು ಲೆಟ್ರ್ ಇಲ್ಲ, ಒಂದು ಮನೆಗೆ ಬಂದಿಲ್ಲ ಸರ್ ಪೊಲೀಸರು, ಒಂದು ಮೆಸೇಜ್ ಇಲ್ಲ ಸರ್, ಆದರೂ ಕರ್ಕೊಂಡು ಹೋಗಿದ್ದಾರೆ ಸರ್. ಅದೇ ನಾವು ಅದೇ ಇದು ಮಾಡ್ತಾ ಇದ್ದೀವಿ ಸರ್. ನಾವು ಈಗ ಲೆಟ್ರ್ ಇಲ್ಲ ಏನಿಲ್ಲ, ಹಂಗೆ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಸರ್. 31 ವರ್ಷದ ಹಳೆ ಕೇಸ್ ರೀ ಓಪನ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಲೋಕಸಭಾ ಚುನಾವಣೆ ಹತ್ತಿರವಿರುವಾಗಲೇ ಈ ನಿರ್ಧಾರವನ್ನು ಸರ್ಕಾರ ಮಾಡಿದ್ದು ಬಿಜೆಪಿ ಆಕ್ರೋಶದ ಕಹಳೆ ಮೊಳಗಿಸುತ್ತಿದೆ. ಇನ್ನು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು.